ಅಚ್ಚರಿ ಏನು ಅನ್ನಿಸ್ತಾ ಇಲ್ಲ. ಈ ಸರ್ಕಾರ ಭ್ರಷ್ಟ ಅಧಿಕಾರಿಗಳನ್ನು ಪೋಷಿಸುವಂಥ ಕೆಲಸವನ್ನು ಕಳೆದ 2 ತಿಂಗಳಿಂದ ಮಾಡಿಕೊಂಡೇ ಬರ್ತಾ ಇದ್ದಾರೆ. ನಮಗೇನಿಲ್ಲ, ಇದಕ್ಕಿಂತನೂ ಇನ್ಯಾವುದಾದ್ರು ಒಳ್ಳೆ ಹುದ್ದೆ ಕೊಟ್ಬಿಡ್ತಾರೇನೋ ಅಂತ ಆತಂಕ ಇತ್ತು. ನಾವು ಹೇಳ್ತಾನೆ ಇದ್ವಿ, ಈ ಅಧಿಕಾರಿಯನ್ನು ಅಮಾನತ್ ಮಾಡಿ ಸಸ್ಪೆನ್ಷನ್ಲಿ ಇರಿಸ್ಬಿಟ್ಟು ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ವಿ. ಇವತ್ತಿನ ಈ ನಿರ್ಣಯ ಏನು ಅವ್ರು ಮಾಡ್ಕೊಂಡಿದ್ದಾರೆ ಅದರ ವಿರುದ್ಧ ನಾನು ಈಗ ಬೆಂಗಳೂರಲ್ಲಿ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಡೋನಿದ್ದೀನಿ. ಇವತ್ತು ಇಬ್ಬರು ಅಧಿಕಾರಿಗಳ ವಿರುದ್ಧ ಸಾವಿರಾರು ಕೋಟಿಯ ನಷ್ಟವನ್ನು ಮಾಡಿರುವಂಥದ್ದು, ಜೊತೆಗೆ ಕಳೆದ 37 ತಿಂಗಳಲ್ಲಿ ಸುಮಾರು 4800 ಸೈಟ್ಗಳನ್ನು ಬೇರೆ ಬೇರೆ ರೀತಿಯಲ್ಲಿ ವಿತರಣೆ ಮಾಡಿರುವಂಥ ಇಬ್ಬರು ಅಧಿಕಾರಿಗಳ ವಿರುದ್ಧ ನಾನಿವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಒಳಗೆ ಲೋಕಾಯುಕ್ತಕ್ಕೆ ಬೆಂಗಳೂರಿನಲ್ಲಿ ದೂರನ್ನು ಸಲ್ಲಿಸೋನಿದ್ದೇನೆ. ಏನಕ್ಕೆ ಸರ್ಕಾರ ಈ ರೀತಿ ನಡವಳಿಕೆಗಳನ್ನು ಮಾಡ್ತಾ ಇದೆ ಗೊತ್ತಾಗ್ತಿಲ್ಲ. ಇವತ್ತು ಮೈಸೂರಲ್ಲಿ ಇಷ್ಟು ಹಗರಣ ಆಗಿದೆ ಅಂತ ಗೊತ್ತಿದ್ದ ವ್ಯಕ್ತಿಗೇನೆ ಮತ್ತೆ ಈ ಥರ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಿದೆ. ಏನಕ್ಕೆ ಮುಖ್ಯಮಂತ್ರಿಗಳು ಹೆಂಗೆ ಮಾಡ್ತಾರೆ ಆಶ್ಚರ್ಯ ಆಗ್ತಿದೆ. ಒಬ್ಬ ಸಂವೇದನಾಶೀಲ ಮುಖ್ಯಮಂತ್ರಿ KDP ಸಭೆಯಲ್ಲಿ ಅವ್ರ ಜೊತೆ ನಾನು ಕೂತಿರ್ತೀನಿ. ಅಧಿಕಾರಿಗಳನ್ನು ಆ ಮಟ್ಟಕ್ಕೆ ಹತೋಟಿಯಲ್ಲಿ ಇಟ್ಕೊಳ್ತಾ ಇದ್ದಂಥ ಮುಖ್ಯಮಂತ್ರಿ ಇವತ್ತು ಅಧಿಕಾರಿಯ ಹತೋಟಿಗೆ ಸಿಗಾಕೊಂಡಿದ್ದಾರಲ್ಲ ಅನ್ನುವಂಥದ್ದೇ ಭಾಳ ವೇದನೆಯ ವಿಷಯ. ಇದನ್ನು ಭಾಳ ಖಂಡಿಸ್ತಾ ಇದ್ದೀನಿ. ಇವತ್ತಿನವರೆಗೆ ಅವ್ರಿಗೆ ಯಾವುದೇ ಪೋಸ್ಟಿಂಗ್ ಕೊಟ್ಟಿರಲಿಲ್ಲ. ಇವತ್ತು ಹಂಪಿ ವಿಶ್ವವಿದ್ಯಾನಿಲಯದ ಅದರಲ್ಲೂ ಒಬ್ಬ ಕುಲಸಚಿವನಾಗಿ ಮಾಡ್ತಿರೋದು ಹಾವೇರಿಯಲ್ಲಿ ಮಾಡ್ತಾ ಇರುವಂಥ ಈ ರೀತಿಯ ಕುಲಸಚಿವನ ಹುದ್ದೆ ಕೊಡ್ತಾ ಇರುವಂಥದ್ದು ನಾನು ಪ್ರಥಮವಾಗಿ ಖಂಡಿಸ್ತೀನಿ. ಮತ್ತು ಈ ಸರ್ಕಾರ ಭ್ರಷ್ಟರ ರಕ್ಷಣೆಗೇ ನಿಂತಿದೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. ನೀವು ಕೇಳಿದ್ದು ಅಮಾನತ್ತು, ಅವರು ಸೈಡಲ್ಲಿ ಇಟ್ಬಿಟ್ಟು ಅವ್ರಿಗೆ ಒಂದು ಒಳ್ಳೆ ಹುದ್ದೆ ಕೊಡ್ತಾರೆ ಅಂತಂದ್ರೆ ಒಂದ್ ಕಡೆ ತನಿಖೆ ಅಂತ ಹೇಳ್ತಾರೆ ಅಂದ್ರೆ ಮೂಢ ತನಿಖೆ ಏನಾಗ್ಬೋದಾಗಲ್ಲ, ಹಳ್ಳಾಡಿಸುವಂಥ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ನ್ಯಾಯಾಂಗ ತನಿಖೆಗೆ ಒತ್ತಾಯ ಮಾಡ್ತಾ ಇರೋದು. ಈ ಸರ್ಕಾರದ ಕೈ ಕೆಳಗಿನ ಯಾವುದೇ ಅಧಿಕಾರಿಗಳ ಕೈಲೂ ಇವ್ರು ತನಿಖೆ ಮಾಡ್ಸೋಕ್ಕಾಗಲ್ಲ. ನ್ಯಾಯಾಂಗ ಕೊಡಿ, ಸಿಟ್ಟಿಂಗ್ ಜಡ್ಜ್ ಕೊಡಿ ಅಂತ ಹೇಳ್ತಾ ಇದ್ವಿ. ಈಗ ನ್ಯಾಯಾಂಗ ತನಿಖೆಯನ್ನು ಮಾಡಿದ್ದೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ ಒಂದು ಸ್ಟಾಪ್ ಕೊಟ್ಟಿಲ್ಲ. ಇನ್ನೂ ಅವ್ರಿಗೆ ಎಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿಲ್ಲ. ಎಲ್ಲೋ ಒಂದು ದಿವಸ ಪೇಪರ್ಲೊದ್ದೆ ಕುಮಾರ ಕೃಪಾದಲ್ಲಿ ಅಂತ, ಮೈಸೂರಿಂದ ಕುಮಾರ ಕೃಪಾಗಿ ಬೆಂಗಳೂರಿಗೆ ಹೋಗಿ ದಾಖಲೆಗಳನ್ನು ಕೊಟ್ಟು ಏನು ಜನಕ್ಕೆ ಆ ಥರದ್ದು ಏನಾಗಬೇಕಾಗಿದೆ? ಮೈಸೂರಲ್ಲಿ ಅವ್ರ ಆಫೀಸ್ ತೆಗಿಬೇಕಾಗಿತ್ತು. ಮೈಸೂರಿನಲ್ಲಿ ಹಗರಣ ನಡೀತಾ ಇರೋದು. ಮೈಸೂರಲ್ಲಿ ಇದ್ದರೆ ಒಬ್ಬ ಸಾಮಾನ್ಯ ಜನ ಏನು ಲ್ಯಾಂಡ್ ಕಳ್ಕೊಂಡಿದ್ದಾನೆ ಹೋಗಿ ದೂರು ಕೊಡ್ತಿದ್ದ. ಇವತ್ತು ಅದು ಎಲ್ಲವನ್ನೂ ಕೈಗೆಟಕದಂಗೆ ಮಾಡಿ ನ್ಯಾಯಮೂರ್ತಿ ದೇಸಾಯಿ ಅವರ ಆಯೋಗ ಎಲ್ಲ ರಚನೆ ಆಗುತ್ತೆ, ಎಲ್ಲ ಏನು ಕೆಲಸ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ಅಂಥದ್ರಲ್ಲಿ ಈ ಥರದ ಅಧಿಕಾರಿಗಳನ್ನ ವರ್ಗಾವಣೆ ಮೈಸೂರಿಂದ ಮಾಡಿ ಪೋಸ್ಟಿಂಗ್ ಕೊಡದೆ ಇವತ್ತು ಹಾವೇರಿಗೆ ವರ್ಗಾವಣೆ ಮಾಡಿರೋದು. ಸರ್ಕಾರ ಯಾವ ದಿಕ್ಕಿನಲ್ಲಿ ಹೋಗ್ತದೆ? ನಾನು ಅವತ್ತೇ ಹೇಳಿದೆ ತಮ್ಮೆಲ್ರಿಗೂ, ಮುಖ್ಯಮಂತ್ರಿ ಈ ಮೂಡಾದಲ್ಲಿ ಇರಬೇಕಾದಂಥ ದಾಖಲಾತಿ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಹೇಗೋಯಿತು. ಮೊದಲನೇ ದಿವಸ ಅವರು ನಗರಾಭಿವೃದ್ಧಿ ಸಚಿವ ಹಿಂದೆ ಬಚ್ಚೇಗೌಡರು ತೋರಿಸಿದ್ರು, ಮೊನ್ನೆ ವೈಟ್ನರ್ ಹಾಕಿದ ಕಾಪಿ ತೋರಿಸಿದ್ರು. ಅಂದರೆ ಇಲ್ಲಿ ಇರಬೇಕಾದಂಥ ದಾಖಲಾತಿ ಮುಖ್ಯಮಂತ್ರಿಗಳ ಕಚೇರಿ ಹೇಗೋಯ್ತು? ಈ ಥರದ ಅಧಿಕಾರಿಗಳೇ ತಗೊಂಡೋಗಿ ಕೊಟ್ಟಿರ್ಲಿಕ್ಕೆ ಸಾಧ್ಯ. ಅದೇ ಅಧಿಕಾರಿ ಸಹಾಯ ಮಾಡಿದಾನೆ, ಅವನನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಅದೇ ಹೇಳಿದ್ದು, ಒಬ್ಬ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರುವಷ್ಟು ಒಬ್ಬ ಅಧಿಕಾರಿ ಸಾಮರ್ಥ್ಯ ಹೊಂದಿದಾನ ಅಂದ್ರೆ ಅಷ್ಟರ ಮಟ್ಟಿಗೆ ಸರ್ಕಾರಕ್ಕೆ ಸವಲತ್ತು ಕೊಟ್ಬಿಟ್ಟಿದ್ದಾನೆ. ಎಲ್ಲೋ ಒಂದು ಕಡೆ ಸರ್ಕಾರದ ಹಿರಿಯರಿಗೆ ಸವಲತ್ತು ಕೊಟ್ಟಿದ್ದಾನೆ ಅನ್ನೋ ಕಾರಣಕ್ಕೆ ರಕ್ಷಣೆ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಯಾಕೆ ಆ ಥರ ಮಾಡಿದ್ರೆ? ಯಾಕೆ ಸಸ್ಪೆನ್ಷನ್ಲಿ ಇಡ್ತಾ ಇಲ್ಲ? ಯಾಕೆ ಅಧಿಕಾರಿನ ಬಂಧಿಸಿಲ್ಲ? ನಿಮ್ದು ಏನು 14 ಸೈಟ್ ಏನೇನು ಅಲ್ಲ ರೀ. ಇದ್ರ ಹಿಂದೆ 4800 ಸೈಟ್ ಇದೆಯಲ್ಲ, ಅದರ ಹಿಂದೆ ಇವರಿಬ್ಬರು ಇದಾರಲ್ಲ, ಇದನ್ನ ಯಾಕೆ ಮಾಡ್ತಿಲ್ಲ ಅಂತ ಕೇಳ್ತಿದ್ದೆ. 21ನೇ ಇಸ್ವಿಯಿಂದ 24ನೇ ಇಸ್ವಿ ಈ 37 ತಿಂಗಳಲ್ಲಿ 4800 ಸೈಟ್ ಹರಾಜಿಗೆ ಇಟ್ಟಿದ್ದಾರೆ, ಮಾರಾಟ ಮಾಡಿದ್ದಾರೆ, ಯಾರ್ಯಾರಿಗೋ ಕೊಟ್ಟಿದ್ದಾರೆ. 14 ಸೈಟ್ಗೋಸ್ಕರ ಒಬ್ಬ ಅಧಿಕಾರಿನ ರಕ್ಷಣೆ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಈ ಸರ್ಕಾರ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ? ಒಬ್ಬ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಆರ್ಟಿಕಲ್ ಬರೀತಾರೆ, ಇನ್ನೊಂದು ಕಡೆ ಈ ಥರ ಮುಖ್ಯಮಂತ್ರಿಗಳ ಕೃಪಾಪೋಷಿತ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಅವನಿಗೆ ವರ್ಗಾವಣೆ ಅದು ಶಿಕ್ಷಣ ಕೊಡ್ತಾರೆ, ಪ್ರಮೋಷನ್ ಕೊಡ್ತಾರೆ, ಹಾವೇರಿಗೂ ಹಾಕ್ತಾ ಇದ್ದಾರೆ. ದುರಂತ ಇರಬೇಕು. ಅದೇ ಕಾಣಿಸ್ತಾ ಇದೆ.
ಅಧಿಕಾರಿ ಮೇಲೆ ಆಕ್ಷನ್ ತಗೊಂಡ್ರೆ ಎಲ್ಲಿ ನಮ್ಮ ಬಂಡವಾಳ ಬಿಚ್ಚಿಡ್ತಾನೆ ಅನ್ನೋ ಭಯ ಇರಬೇಕು. ಆ ಭಯದಿಂದನೇ ಈ ಥರ ತಪ್ಪು ಮೇಲೆ ತಪ್ಪು ಈ ಸರ್ಕಾರ ಮಾಡ್ತಾ ಇದೆ. 14 ಸೈಟಿನ ವ್ಯವಹಾರಕ್ಕೋಸ್ಕರ ಇಡೀ ಮೈಸೂರಿನ 4800 4900 ಸೈಟನ್ನು ಬಲಿ ಕೊಡುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಈಗಲೂ ಮೂಡದಲ್ಲಿ ಅಕ್ರಮ ಮುಂದುವರೆದಿದೆ ಅಂತ ಇದೆ. ಮೊನ್ನೆನೂ ಒಂದು ಡಾಕ್ಯುಮೆಂಟ್ ಬಂದಿದೆ ನಮ್ಮ ಹತ್ರ ಹೊರಗಡೆಗೆ, ಆಧಾರ್ ಸಂಖ್ಯೆ ತಾಳೆನೇ ಆಗ್ತಿಲ್ಲ. ಅದಕ್ಕೆ ಇವತ್ತು ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಇವತ್ತು ಸಂಜೆ ಲೋಕಾಯುಕ್ತ ಬೆಂಗಳೂರಲ್ಲಿ ನಾನು ಸಮಯವನ್ನು ಕೇಳಿದ್ದೇನೆ. ಒಂದು ದೂರನ್ನು ದಾಖಲು ಮಾಡೋ 2 ಕಮಿಷನರ್ ವಿರುದ್ಧ, ಲೋಕಾಯುಕ್ತಕ್ಕೆ 2 ಹಿಂದಿನ ಕಮಿಷನರ್ ವಿರುದ್ಧ ನಾನು ಹೋಗ್ತಾ ಇದ್ದೀನಿ. ನಟೇಶ್ ಮತ್ತು ದಿನೇಶ್ ವಿರುದ್ಧ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.